ಅನಿವಾಸಿ ಉದ್ಯಮಿ ಬಿಆರ್ ಶೆಟ್ಟಿ ನಿರ್ಮಿಸಿದ್ದ ಉಡುಪಿ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೀಗ ಆರೋಗ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ದುಬೈ ಮಾದರಿಯಲ್ಲಿ ನಿರ್ಮಿಸಲಾದ ಈ ಆಧುನಿಕ ಕಟ್ಟಡದ ನಿರ್ವಹಣೆಗೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗ್ತಾ ಇದ್ದು ವ್ಯವಸ್ಥೆ ಕೂಡ ಹಾಳಾಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ದುಬೈ ಮಾದರಿಯ ಆಸ್ಪತ್ರೆಯಲ್ಲಿ ಏನೂ ಸರಿಯಿಲ್ಲ. ಮಳೆ ಬಂದ್ರೆ ಸೋರ್ತಾ ಇದೆ ಸೊಳ್ಳೆ ಇಲಿಗಳ ಕಾಟ. ನಿರ್ವಹಣೆಗೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ. 2016ರಲ್ಲಿ ಬಿಆರ್ಎಸ್ ಲೈಫ್ ಗ್ರೂಪ್ ನಿರ್ಮಿಸಿದ್ದ 6 ಮಹಡಿಯ 200 ಬೆಡ್ ಸಾಮರ್ಥ್ಯದ ಆಸ್ಪತ್ರೆ ಇದು. ಬಳಿಕ ಸರ್ಕಾರ 2022ರಲ್ಲಿ ಸ್ವಾಧೀನಕ್ಕೆ ಪಡೆದುಕೊಂಡಿತ್ತು. ಇದೀಗ ಆರೋಗ್ಯ ಇಲಾಖೆ ಆಸ್ಪತ್ರೆಯನ್ನು ನಿರ್ವಹಿಸುತ್ತಾ ಇದ್ದು 200 ಬೆಡ್ಗಳ ಬದಲು 70 ಬೆಡ್ಗಳಿಗೆ ಸೀಮಿತಗೊಳಿಸಿ ಸೇವೆ ನೀಡುತ್ತಾ ಇದೆ. ತಿಂಗಳಿಗೆ ಸುಮಾರು 160 ಹೆರಿಗೆಗಳು ಹಾಗೂ ಪ್ರತಿದಿನ 80 ಒಳ ರೋಗಿಗಳ ಚಿಕಿತ್ಸೆ ಇಲ್ಲಿ ನಡೀತಾ ಇದೆ. ದುಬೈ ಮಾದರಿಯಲ್ಲಿ ಕೇವಲ ಪಿಲ್ಲರ್ ಹಾಗೂ ಜಿಪ್ಸಮ್ ಶೀಟ್ಗಳಿಂದ ನಿರ್ಮಿಸಲಾದ ಕಟ್ಟಡ ಕರಾವಳಿಯ ಮಳೆಗೆ ಈಗ ಹಾನಿಗೊಳಗಾಗ್ತಾ ಇದೆ. ಗೋಡೆಗಳಲ್ಲಿ ನೀರು ಸೋರಿಕೆಯಾಗ್ತಾ ಇದ್ದು ಹಲವು ಕಡೆ ಜಿಪ್ಸಮ್ ಶೀಟ್ಗಳು ಕಿತ್ತು ಹೋಗಿವೆ. ಬಾಣಂತಿಯರ ವಾರ್ಡ್, ಪ್ರಸವ ಪೂರ್ವ ಕೊಠಡಿಗಳು ಹಾಗೂ ಮೇಲ್ಚಾವಣಿಯ ಪಿಒಪಿ ಕೂಡ ಅಪಾಯಕಾರಿಯಾಗಿ ಉದುರುತ್ತಾ ಇದೆ. ಆಸ್ಪತ್ರೆಯ ಮೊದಲ ಮಹಡಿಯ ಪಾರ್ಕಿಂಗ್ ಪ್ರದೇಶದಲ್ಲಿ ನೀರು ನಿಂತು ಸೊಳ್ಳೆಗಳ ತಾಣವಾಗಿದ್ದು ತ್ಯಾಜ್ಯ ರಾಶಿಯು ಸಮಸ್ಯೆ ಹೆಚ್ಚಳ ಮಾಡಿದೆ. ಇಲಿ, ಜರಳೆ ಹಾಗೂ ಸೊಳ್ಳೆ ಕಾಟದಿಂದ ಬಾಣಂತಿಯರು ಮತ್ತು ಮಕ್ಕಳು ತೀವ್ರ ತೊಂದರೆಯನ್ನು ಅನುಭವಿಸುತ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮತ್ತೆ ಈಗ ಡೆಲಿವರಿ ಆಗಿದೆ 5ನೇ ಫ್ಲೋರ್ ಅಲ್ಲಿ ಜಿರಳೆ, ನೊನ್ನ, ಇಲ್ಲಿ ಹೆಗ್ಗಣೆಲ್ಲ ಉಂಟು. ಈ ಡೆಲಿವರಿ ಆದ ಮಕ್ಕಳಿಗೆಲ್ಲ ಕಚ್ಚಿದ್ರೆ ಈಗ ಮಳೆಗಾಲ ಬಂತು, ಮಲೇರಿಯಾ, ಡೆಂಗ್ಯೂ ಎಲ್ಲ ಉಂಟು. ಈ ಟೈಮಲ್ಲಿ ಅವರು ಹೀಗೆಲ್ಲ ಬಿಟ್ಟರೆ ಮತ್ತೆ ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕಸವೆಲ್ಲ ರಾಶಿ ಹಾಕಿ ಇಟ್ಟುಂಟಲ್ಲ, ಅದರಲ್ಲಿ ನೊಣ ಸೊಳ್ಳೆಗಳು ಮುಟ್ಟೆ ಇಟ್ಟು ನೊಣ ಆಗ್ತದೆ. ಮನೆಯಲ್ಲಿ ಒಂದು ತೆಂಗಿನ ಗೆರಟೆ ಬಿಟ್ಟರೆ ಆಶಾ ಕಾರ್ಯಕರ್ತರು ಬಂದು ಬೈತಾರೆ. ಇಷ್ಟು ದೊಡ್ಡ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಹೀಗೆಲ್ಲ ಇರುವಾಗ ಇವರೆಂತ ಮಾಡ್ತಾರೆ? ಆಸ್ಪತ್ರೆಯಲ್ಲಿ ಅಳವಡಿಸಿರುವಂತಹ ಲಿಫ್ಟ್, ಟ್ರಾನ್ಸ್ಫಾರ್ಮರ್, ಜನರೇಟರ್, ಎಸಿ ಹಾಗೂ ಇತರ ಉಪಕರಣಗಳೆಲ್ಲವೂ ವಿದೇಶಿ ತಂತ್ರಜ್ಞಾನದ್ದು. 4 ಲಿಫ್ಟ್ಗಳಲ್ಲಿ 2 ಈಗಾಗಲೇ ಕೆಟ್ಟೋಗಿದೆ. ದುರಸ್ತಿಗೆ ಲಕ್ಷಾಂತರ ರೂಪಾಯಿ ಬೇಕಾಗಿದೆ. ಟ್ರಾನ್ಸ್ಫಾರ್ಮರ್ ದುರಸ್ತಿಗೆ ಕೇರಳದಿಂದ ತಜ್ಞರನ್ನ ಕರೆತರಬೇಕಾದ ಪರಿಸ್ಥಿತಿ ಇದೆ. 600 ಕೆವಿ ಸಾಮರ್ಥ್ಯದ ಜನರೇಟರ್ಗೆ ಗಂಟೆಗೆ 50 ಲೀಟರ್ ಡೀಸೆಲ್ ಬೇಕಾಗ್ತಾ ಇದ್ದು ವಾರಕ್ಕೆ ಸರಿಸುಮಾರು 40,000 ರೂಪಾಯಿ ವೆಚ್ಚವಾಗ್ತಾ ಇದೆ. ಒಟ್ಟಾರೆ ಕಟ್ಟಡ ಹಾಗೂ ಉಪಕರಣಗಳ ನಿರ್ವಹಣೆಗೆ ವರ್ಷಕ್ಕೆ ಸುಮಾರು 60 ಲಕ್ಷ ರೂಪಾಯಿ ಅನುದಾನ ಅಗತ್ಯವಿದೆ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಇದು ಟೋಟಲಿ ಬಿಲ್ಡಿಂಗ್ ಸ್ಟ್ರಕ್ಚರ್, ಇದು ದುಬೈ ಮಾಡೆಲ್. ಯಾಕಂದ್ರೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿಯಲ್ಲಿರೋದು ಹೆವಿ ರೈನ್ಸ್ ಇರೋದ್ರಿಂದ ನಮ್ದು ಅಥವಾ ಇಟ್ಟಿಗೆ ಗೋಡೆ ಅಥವಾ ಕಲ್ಲು ಗೋಡೆಗಳಿರ್ತವೆ. ಇದು ಪಿಲ್ಲರ್ ಮಾತ್ರ ಮಾಡಿ ಉಳಿದಿದ್ದು ಟೋಟಲಿ 6 ಫ್ಲೋರ್ ವರೆಗೆ ಜಿಪ್ಸಮ್ ಬೋರ್ಡ್ ಅಲ್ಲಿ ಕಟ್ಟದಂತ ನಿರ್ಮಾಣ ಆಗಿತ್ತು. ಇದು ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಪೋರಿಂಗ್ ಆಗ್ತಾ ಇತ್ತು. ಮತ್ತು MCH ಆಸ್ಪತ್ರೆ ಸಂಪೂರ್ಣ ಫ್ರೀ ಆಸ್ಪತ್ರೆ. ಇದು ಎಲ್ಲ ಫಾರಿನ್ ಎಕ್ವಿಪ್ಮೆಂಟ್ ಆದ್ರಿಂದ ಒಂದು ಟ್ರಾನ್ಸ್ಫಾರ್ಮರ್ ಇದು ನೋವೇರ್ ಇನ್ ಕರ್ನಾಟಕ. ಇದರ ರಿಪೇರಿ ಮಾಡಬೇಕಂದ್ರೆ ಕೇರಳದಿಂದ ಬರಬೇಕಾಗತ್ತೆ. ಅವರು ಟೆಕ್ನಿಷಿಯನ್ ಕರಿಬೇಕಂದ್ರೂ 1 ಲಕ್ಷದವರೆಗೆ. ಈಗ ಚಿಲ್ಲರ್ 2 ರನ್ ಆಗ್ತಾ ಇತ್ತು, ಅದನ್ನು 1 ಚಿಲ್ಲರ್ಗೆ ತಂದು ನಿಲ್ಲಿಸಿದ್ದೀನಿ. ಇನ್ನೊಂದೆಡೆ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಯಶ್ಪಾಲ್ ಸುವರ್ಣ ಸಮಸ್ಯೆ ಕುರಿತು ಆರೋಗ್ಯ ಇಲಾಖೆಯೊಂದಿಗೆ ಚರ್ಚೆ ಮಾಡಿದ್ದು ಹೊಸ ಆರೋಗ್ಯ ಸಚಿವರು ಹಾಗೂ ಇಲಾಖೆಯ ಕಾರ್ಯದರ್ಶಿಗಳ ಗಮನಕ್ಕೆ ತಂದು ಹೆಚ್ಚುವರಿ ಅನುದಾನ ತರಲು ಪ್ರಯತ್ನಿಸಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ದುಬೈ ಸ್ಟ್ರಕ್ಚರ್ ಅಲ್ಲಿಂದ ಮಾಡಿದ್ದಾರೆ, ರಿಪೇರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಟ್ರಾನ್ಸ್ಫಾರ್ಮರ್ ಇರ್ಬೋದು, ಲಿಫ್ಟ್ಸ್ ಇರ್ಬೋದು, ಎಸಿಯನ್ನು ಕೂಡ ಸೆಂಟ್ರಲೈಸ್ ಆಗಿ ಮಾಡಿದ್ದಾರೆ. ಒಟ್ಟಾರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತವರು ಬಡವರಿಗೆ ಸರಿಯಾದ ಒಂದು ಅನುಕೂಲವನ್ನು ಮಾಡಿಕೊಡಬೇಕು, ಸೇವೆ ಮಾಡಿಕೊಡುವ ಉದ್ದೇಶದಿಂದ ಈಗಾಗಲೇ ಡಾಕ್ಟರ್ ಚರ್ಚೆ ಮಾಡಿದೆ. ಬಹಳಷ್ಟು ಕಂಪ್ಲೇಂಟ್ಸ್ಗಳು ಇತ್ತು, ಇಲ್ಲಿ ಬರ್ತಾ ಉಂಟು, ಸ್ಕ್ಯಾನಿಂಗ್ ಇಲ್ಲ, ಲಿಫ್ಟಿನ ಫೆಸಿಲಿಟಿ ಇಲ್ಲ ಅಂತ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗೆ ತಕ್ಷಣ ಅನುದಾನವನ್ನು ಬಿಡುಗಡೆ ಮಾಡಿ ಸಂಬಂಧಪಟ್ಟ ನಮ್ಮ ಕಾರ್ಯದರ್ಶಿಗಳನ್ನು ಕೂಡ ನಾನು ಭೇಟಿ ಮಾಡ್ತೇನೆ. ಒಮ್ಮೆ ದುಬೈ ಮಾದರಿಯ ಆಧುನಿಕ ಆಸ್ಪತ್ರೆ ಅಂತ ಹೆಗ್ಗಳಿಕೆ ಪಡೆದಿದ್ದ ಉಡುಪಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೀಗ ನಿರ್ವಹಣಾ ಕೊರತೆ ಹಾಗೂ ದುಬಾರಿ ತಾಂತ್ರಿಕ ವ್ಯವಸ್ಥೆಯಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಸರ್ಕಾರ ತುರ್ತು ಕ್ರಮವನ್ನು ಕೈಗೊಂಡಿಲ್ಲದಿದ್ದರೆ ಇದರ ಪರಿಣಾಮ ನೇರವಾಗಿ ಸಾರ್ವಜನಿಕ ಆರೋಗ್ಯ ಸೇವೆಯ ಮೇಲೆ ಬೀಳುವ ಆತಂಕ ವ್ಯಕ್ತವಾಗ್ತಾ ಇದೆ. ಹರೀಶ್ ಪಾಲಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.